ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಥಂಬ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಹೌದು, ಕುಕುಂಬರ್ ಜ್ಯೂಸ್ ಮಾಡ್ತಾ ಇದ್ದೀವಿ. ಸೌತೆಕಾಯಿ ತಿನ್ನೋಕ್ಕೆ ರುಚಿ ಅಷ್ಟೇ ಅಲ್ಲ, ಸಾಮಾನ್ಯವಾದ ಕೆಲವೊಂದು ಸಮಸ್ಯೆಗಳಿಗೂ ಕೂಡ ನಾವು ಇದನ್ನು ರಾಮಬಾಣವಾಗಿ ಯೂಸ್ ಮಾಡ್ಕೊಳ್ಬೋದು. ಬೇಸಿಗೆ ಕಾಲ ಇನ್ನೇನು ಆಲ್ರೆಡಿ ಬಂದಾಯಿತು, ಬಿಸಿಲಿನ ಧಗೆ ಕೂಡ ತುಂಬಾ ಹೆಚ್ಚಾಗಿದೆ. ಅದಲ್ಲದೆ ಬೇಸಿಗೆಯಲ್ಲಿ ಈ ಡಿಹೈಡ್ರೇಷನ್ ಆಗುವಂಥದ್ದು, ಅತಿಯಾದ ಸ್ವೆಟ್ಟಿಂಗ್ ಆಗುವಂಥದ್ದು ಮತ್ತು ಹಸಿವಾಗದೇ ಇರೋವಂಥದ್ದು, ಏನಾದರೂ ಲಿಕ್ವಿಡ್ ಐಟಮ್ಸ್ ಜ್ಯೂಸ್ ತೊಗೊಳ್ಳೋಣಪ್ಪ ಅಂತ ಅನಿಸುತ್ತೆ. ಊಟನೇ ಮಾಡೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಮತ್ತು ಜಾಸ್ತಿ ಆಯಾಸ ಆಗುವಂಥದ್ದು, ಹೀಟ್ ರ್ಯಾಷಸ್ ಆಗುವಂಥದ್ದೆಲ್ಲ ಇದೆಲ್ಲ ಸರ್ವೇ ಸಾಮಾನ್ಯ ಈ ಬೇಸಿಗೆಗಾಲದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಈ ಕಾಲದಲ್ಲಿ ವಂಡರ್ಫುಲ್ ಒಂದು ಫುಡ್ ಅಂತಲೇ ಹೇಳ್ಬೋದು. ಸೌತೆಕಾಯಿನ ಹೆಚ್ಚಾಗಿ ನಾವು ಬಳಸೋದು ತುಂಬಾ ಒಳ್ಳೆಯದು. ಹಾಗಾದರೆ ಏನಕ್ಕೆ ನಾವು ಸೌತೆಕಾಯಿ ಎಲ್ಲ ಯೂಸ್ ಮಾಡಬೇಕಪ್ಪ, ಏನು ಪ್ರಯೋಜನ ಅಂತ ನೋಡೋದಾದರೆ, ಸೌತೆಕಾಯಿ ನಮ್ಮ ದೇಹಕ್ಕೆ ನಿರ್ಜಲೀಕರಣ ಆಗೋದಂತೆ ನೋಡ್ಕೊಳ್ಳುತ್ತೆ, ಅಂದರೆ ಡಿಹೈಡ್ರೇಷನ್ ಆಗದಂತೆ ನೋಡ್ಕೊಳ್ಳುತ್ತೆ. ಯಾಕಂದರೆ 95% ಅಷ್ಟು ನೀರಿನಂಶ ಸೌತೆಕಾಯಿನಲ್ಲಿ ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ ಆಗದಂತೆ ನೋಡ್ಕೊಳ್ಳುತ್ತದೆ. ಸೊ ಪೌಷ್ಟಿಕಾಂಶಗಳು ಕೂಡ ತುಂಬಾ ಹೇರಳವಾಗಿದೆ. ಫೈಬರ್, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್. ಹಾಗಾಗಿ ರಕ್ತದೊತ್ತಡವನ್ನು ಕೂಡ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೌತೆಕಾಯಿಯನ್ನು ಮತ್ತು ನ್ಯಾಚುರಲ್ ಆಗಿ ನಮ್ಮ ಚರ್ಮವನ್ನು ಕೂಡ ಕಾಪಾಡುತ್ತೆ. ಚರ್ಮದ ಆರೋಗ್ಯವನ್ನು ಪುನಶ್ಚೇತನಗೊಳಿಸಿ ತುಂಬ ಕೂಲಾಗಿ, ಹೈಡ್ರೇಟ್ ಆಗಿ ಸ್ಕಿನ್ನನ್ನು ಇಡುತ್ತೆ. ಮತ್ತು ಕಣ್ಣುಗಳ ಸುತ್ತ ಡಾರ್ಕ್ ಸರ್ಕಲ್ ಆಗಿರುತ್ತೆ, ಕಪ್ಪು ಕಲೆಗಳಿರ್ತಾವಲ್ವ, ಹಾಗಾಗಿ ಅದಕ್ಕೂ ಕೂಡ ಇದರ ರಸವನ್ನು ಹಚ್ಚೋದ್ರಿಂದ ತುಂಬಾ ಒಂದು ಒಳ್ಳೆಯ ರಿಸಲ್ಟನ್ನು ನಾವು ಕಾಣ್ಬೋದು. ಬಟ್ ಸಡನ್ನಾಗಿ ಆಗಲ್ಲ, ಬಟ್ ಯೂಸ್ ಮಾಡ್ತಾ ಡೈಲಿ ಯೂಸ್ ಮಾಡ್ತಾ ಹೋಗೋದ್ರಿಂದ ಒಂದು ಅತ್ಯುತ್ತಮ ಫಲಿತಾಂಶವನ್ನು ನೋಡ್ಬೋದು. ಹೀಗೆ ನಾನು ಈ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ಒಂದು ಜ್ಯೂಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೇಸ್ಟ್ಗೆ ಬೇಕಾದರೆ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೈಲಿ 1 ಟೈಮ್ 2 ಟೈಮ್ ಕುಡಿದ್ರೂ ಏನು ತೊಂದರೆ ಇಲ್ಲ. ಇಲ್ಲಾಂದರೆ ಅಟ್ಲೀಸ್ಟ್ ಡೈಲಿ 1 ಟೈಮ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಸಂಬಾರಲ್ಲಂತೂ ಯಾರೂ ಮಿಸ್ ಮಾಡಲೇಬೇಡಿ, ಖಂಡಿತ ಕುಡೀರಿ. ಈ ಥರ ಎಲ್ಲ ಸಮಸ್ಯೆಗಳಿಂದ ನಾನು ಈ ಮುಂದೆ ಹೇಳಿದ್ನಲ್ವ, ಡಿಹೈಡ್ರೇಷನ್, ಸ್ವೆಟ್ಟಿಂಗ್, ಆಯಾಸ ಆಗೋದು, ಹೀಟ್ ರ್ಯಾಷಸ್ ಆಗೋದು, ಆಮೇಲೆ ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ನಾವು ಈ ಸೌತೆಕಾಯಿ ಜ್ಯೂಸನ್ನ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆನಲ್ಲೇ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಸೀರಿಯಸ್ಲಿ ಕಡಿಮೆ ಆಗುತ್ತೆ. ನಾನು ಅದನ್ನು ಡೈಲಿ ಅರ್ಲಿ ಮಾರ್ನಿಂಗ್ ಕುಡಿತೀನಿ. ಸೊ ಮಾರ್ನಿಂಗ್ ಕುಡಿಯೋಕ್ಕಾಗಲ್ಲ ಅನ್ನೋಂಥವ್ರು ಇನ್ ಬಿಟ್ವೀನಲ್ಲೂ ಕೂಡ ಡೇನಲ್ಲಿ ಯಾವಾಗಾದರೂ ಕುಡಿಬೋದು. ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ಕೊಡುತ್ತೆ. ಸೊ ನೋಡಿದ್ರಲ್ವ, ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.